ನಮಸ್ಕಾರ. ನಾನು ಈ ದಿನ ಒಂದು ಭೂತದ ಕಥೆಯನ್ನು ಹೇಳುತ್ತೇನೆ. ತಮಗೆ ಗೊತ್ತಿರುವಂತೆ ನಾನು ನಿಮ್ಮೆಲ್ಲರ ಪ್ರೀತಿಯ ಸಾಹಿತಿ ಒಂದಗದ್ದೆ ಗಣೇಶ್. ದಯಮಾಡಿ ಈ ಕಥೆಯನ್ನು ಕೇಳಿದವರು ಇದಕ್ಕೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ದಿನ ನಾನು ಓದುತ್ತಿರುವ ಕಥೆಯ ಹೆಸರು ಭೂತದ ಚೇಷ್ಟೆ. ಹೊಸನಗರದಿಂದ ನಗರಕ್ಕೆ ಹೋಗುತ್ತಿದ್ದ ಕಾರು ಇದ್ದಕ್ಕಿದ್ದಂತೆ ಹಿಲಕುಂಜಿ ಕಾಡಿನ ಬಳಿ ನಿಂತು ಬಿಟ್ಟಿತು. ರಮೇಶ್ ನಾನು ಸಾಕಷ್ಟು ಪ್ರಯತ್ನಪಟ್ಟರೂ ಆ ಕಾರು ಸ್ಟಾರ್ಟ್ ಆಗಲೇ ಇಲ್ಲ. ಅದೊಂದು ದಟ್ಟವಾದ ಅರಣ್ಯ ಪ್ರದೇಶ. ಕಾಡು ಪ್ರಾಣಿಗಳ ಓಡಾಟ, ಕೂಗಾಟ, ಕಿರುಚಾಟ ಎಲ್ಲ ಕೇಳುತ್ತಿತ್ತು. ನಮಗೆ ಆ ದಟ್ಟ ಕಾನದ ಮಧ್ಯೆ ಎಲ್ಲಿ ಹೋಗಬೇಕೆಂದೇ ಗೊತ್ತಾಗಲಿಲ್ಲ. ಅದರ ಜೊತೆಯಲ್ಲಿ ರಮೇಶ್ 2 ದಿನಗಳಿಂದ ತುಂಬ ಅನಾರೋಗ್ಯದಿಂದ ಬಳಲುತ್ತಿದ್ದ. ಅವನು ಹೊರಡುವಾಗಲೇ ಬಹಳ ಬಳಲಿದ್ದ. ಬೇಡ ಬೇಡ ಎಂದು ಕೇಳಿದರೂ ಬಿಡದೆ ನನ್ನ ಜೊತೆಯಲ್ಲಿ ಹೊರಟಿದ್ದ. ಈಗ ನಾವಿಬ್ಬರು ಈ ಅರಣ್ಯದ ಮಧ್ಯೆ ಕೊರೆಯುವ ಚಳಿಯಲ್ಲಿ ನಡುಗುತ್ತಾ ನಿಂತಿದ್ದೆವು. ಏನು ಮಾಡಲು ತೋಚದೆ ಕಾರಿನಿಂದ ಕೆಳಕ್ಕೆ ಇಳಿದೆವು. ಎಷ್ಟು ಪ್ರಯತ್ನಪಟ್ಟರೂ ನಮ್ಮ ಕೆಟ್ಟು ಹೋದ ಕಾರು ಸ್ಟಾರ್ಟ್ ಆಗಲೇ ಇಲ್ಲ. ಇಲ್ಲಿ ಎಲ್ಲಾದರೂ ದೂರದಲ್ಲಿ ಮನೆ ಸಿಗಬಹುದು, ಯಾರದ್ದಾದರೂ ಸಹಾಯ ಸಿಗಬಹುದು ಎಂದು ಯೋಚಿಸಿದಾಗ ದೂರದಲ್ಲಿ ಒಂದು ಮನೆಯಲ್ಲಿ ಒಂದು ಚಿಕ್ಕ ದೀಪ ಉರಿಯುವುದು ಕಾಣುತ್ತಿತ್ತು. ಕಾರಿಗೆ ಬೀಗ ಹಾಕಿಕೊಂಡು ಆ ಬೆಳಕಿನ ಜಾಡನ್ನು ಹಿಡಿದು ಇಬ್ಬರು ಹೊರಟೆವು. ಆ ಮನೆಯ ಬಳಿ ಹೋದಾಗ ಅದೊಂದು ಪಾಳು ಬಿದ್ದ ಮನೆಯಾಗಿತ್ತು. ಅದರ ಕಿಟಕಿಯಿಂದ ಇಣುಕಿ ನೋಡಿದಾಗ ಒಳಗಡೆ ಯಾರೂ ಇರಲಿಲ್ಲ. ಅದರ ಮೇಜಿನ ಮೇಲೆ ಒಂದು ಚಿಮಣಿಯನ್ನು ಇಡಲಾಗಿತ್ತು. ಮೇಜಿನ ಸುತ್ತಲೂ 3 ಕುರ್ಚಿಗಳನ್ನು ಜೋಡಿಸಲಾಗಿತ್ತು. ಆ ಕುರ್ಚಿಗಳ ಮೇಲೆ ಹಳೆಯದಾದ 3-4 ಪತ್ರಿಕೆಗಳು ಹರಡಲ್ಪಟ್ಟಿದ್ದವು. ಮೇಜಿನ ಪಕ್ಕದಲ್ಲಿ ಒಂದು ದೊಡ್ಡ ಬೀರು ಇತ್ತು. ಅದರಲ್ಲಿ ಸಾಕಷ್ಟು ಪುಸ್ತಕಗಳು ಜೋಡಿಸಲ್ಪಟ್ಟಿದ್ದವು. ಆ ವಾತಾವರಣವನ್ನು ನೋಡಿದಾಗ ಮನೆಯ ಯಜಮಾನ ಸಾಕಷ್ಟು ಸುಸಂಸ್ಕೃತನಿರಬಹುದು ಎಂದು ನಮಗೆ ಅನಿಸಿತು. ನಿಧಾನವಾಗಿ ನಾವು ಆ ಮನೆಯ ಬಾಗಿಲನ್ನು ತಟ್ಟುತ್ತಾ, ಸ್ವಾಮಿ, ಒಳಗಡೆ ಯಾರಿದ್ದೀರಿ? ಸ್ವಲ್ಪ ಕದ ತೆರೆಯುತ್ತೀರಾ ಎಂದು ಕೇಳಿದೆವು. ಆದರೆ ಎಷ್ಟು ಹೊತ್ತಾದರೂ ಅಲ್ಲಿಂದ ಯಾವ ಉತ್ತರವೂ ಬರಲಿಲ್ಲ. ಮತ್ತೊಮ್ಮೆ ಬಾಗಿಲನ್ನು ತಟ್ಟುತ್ತಾ, ಸ್ವಾಮಿ, ದಯವಿಟ್ಟು ಬಾಗಿಲು ತೆರೆಯಿರಿ. ಹೊರಗಡೆ ತುಂಬ ಮಳೆ ಬರುತ್ತಿದೆ, ಚಳಿಯಾಗುತ್ತಿದೆ, ನಾವು ಚಳಿಯಿಂದ ನಡುಗುತ್ತಿದ್ದೇವೆ ಎನ್ನುತ್ತಾ ಮತ್ತೊಮ್ಮೆ ಕದವನ್ನು ಹಾಗೆ ತಳ್ಳಿದಾಗ ಕದ ಇದ್ದಕ್ಕಿದ್ದಂತೆ ತೆರೆದುಕೊಂಡಿತು. ಇಬ್ಬರು ಒಳಕ್ಕೆ ಅಡಿಯಿಟ್ಟೆವು. ಆದರೆ ಆ ಮನೆಯ ಒಳಗಡೆ ಯಾರೂ ಇರಲಿಲ್ಲ. ಮತ್ತೆ ಮತ್ತೆ ಕರೆದರೂ ಯಾವ ಉತ್ತರವೂ ಬರಲಿಲ್ಲ. ಮಳೆಯ ಒಳಗಡೆ ಇರತಕ್ಕಂಥ ಕೊಠಡಿಗಳನ್ನು, ಅಡಿಗೆ ಮನೆಯನ್ನು, ಮೇಲ್ಭಾಗದ ಮಹಡಿಯನ್ನು ಎಲ್ಲ ಪರೀಕ್ಷಿಸಿದೆವು. ಆದರೆ ಯಾರೂ ಸಿಗಲಿಲ್ಲ. ಏನು ಮಾಡುವುದು ಎಂದು ತೋಚದೆ ನಾನು ರಮೇಶನ ಬಳಿ, ರಮೇಶ, ನೀನು ಇಲ್ಲೇ ಕುಳಿತುಕೊಂಡಿರು. ಮನೆಯ ಮಾಲೀಕ ಸದ್ಯದಲ್ಲೇ ಬರಬಹುದು. ನಾನು ಈಗಲೇ ಹತ್ತಿರದಲ್ಲಿ ಒಂದು ಮೆಕ್ಯಾನಿಕ್ ಮನೆ ಇದೆ, ಹೋಗಿ ಅವನನ್ನು ಕರೆದುಕೊಂಡು ಬರುತ್ತೇನೆ. ಕಾರು ರಿಪೇರಿ ಮಾಡಿಸಿಕೊಂಡು ಹೋಗೋಣ ಎಂದು ಹೇಳಿದೆ. ಆದರೆ ರಮೇಶ್ ಭಯದಿಂದ ನಡುಗುತ್ತಾ, ಇಲ್ಲ ಇಲ್ಲ, ನಾನೊಬ್ಬನೇ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಇದೇನಾದರೂ ಭೂತಪ್ರೇತಗಳ ಮನೆಯಾಗಿದ್ದರೆ ನಾನು ಹೇಗೆ ಉಳಿಯಲಿ ಎಂದು ಮೊಂಡುತನ ಮಾಡಿದ. ನಾನು ಅವನ ಬೆದರಿಕೆಯನ್ನು ಸಮಾಧಾನಪಡಿಸುತ್ತಾ, ಯೋಚಿಸಬೇಡ, ಅಂತಹದ್ದು ಏನೂ ಆಗುವುದಿಲ್ಲ, ನಾನು ಸ್ವಲ್ಪ ಹೊತ್ತಿನಲ್ಲಿ ಬರುತ್ತೇನೆ ಎನ್ನುತ್ತಾ ಅವನಲ್ಲಿ ಆ ಕುರ್ಚಿಯ ಮೇಲೆ ಕೂರಿಸಿ ಸರಸರ ಹೊರಟೇ ಬಿಟ್ಟು. ಆದರೆ ರಮೇಶನಿಗೆ ಅಲ್ಲಿ ಕುಳಿತುಕೊಂಡಾಗ ಬಹಳ ಭಯವಾಗತೊಡಗಿತು. ಏನು ಮಾಡುವುದು ಎಂದು ಗೊತ್ತಾಗದೆ ಅವನ ಹೊರಟು ಹೋದ ದಿಕ್ಕನ್ನು ನೋಡುತ್ತಾ ಹಾಗೆಯೇ ಕುಳಿತುಕೊಂಡ. ಸುಮಾರು 10-15 ನಿಮಿಷಗಳು ಕಳೆದಿರಬಹುದು. ಇದ್ದಕ್ಕಿದ್ದಂತೆ ಮಳೆಗೆ ಹಾಕಿದ್ದ ಏಣಿಯಿಂದ ಏನೂ ಸಪ್ಪಳವಾದಂತೆ ಕೇಳಿಸಿತು. ರಮೇಶನು ಹೆದರಿಕೆಯಿಂದ ಏನೆಂದು ಅತ್ತ ಕಡೆ ತಿರುಗಿ ನೋಡಿದಾಗ ಅಲ್ಲಿ ಏಳಿಯ ಮೂಲಕ ಸುಮಾರು ಮಧ್ಯ ವಯಸ್ಸಿನ ವ್ಯಕ್ತಿಯೊಬ್ಬ ಕೆಳಗಿಳಿದು ಬರುತ್ತಿದ್ದಾನೆ. ಅವನ ಕಣ್ಣುಗಳೋ ಬೆಂಕಿ ಯುಂಡೆಯಂತೆ
ಉರಿಯುತ್ತಿದ್ದವು. ಹರುಕಾದ ಬಟ್ಟೆಯನ್ನು ಹಾಕಿದ್ದಾನೆ. ಮುಖದಲ್ಲಿ ಯಾವುದೋ ಥರದ ಸಿಟ್ಟು ಕಾಣಿಸುತ್ತಿದೆ. ಸಾಕಷ್ಟು ಕುರೂಪಿಯಾಗಿರುವುದರಿಂದ ಆ ಕೋಪದ ಮುಖದಲ್ಲಿ ಮತ್ತಷ್ಟು ಭಯಾನಕವಾಗಿ ಕಾಣುತ್ತಿದ್ದಾನೆ. ಆತ ನೇರವಾಗಿ ರಮೇಶನ ಬಳಿಗೆ ಧಾವಿಸಿದ. ತಕ್ಷಣವೇ ರಮೇಶನು ಎದ್ದು ನಿಂತು, ಕ್ಷಮಿಸಿ ಸ್ವಾಮಿ, ದಯವಿಟ್ಟು ಕ್ಷಮಿಸಿ. ನಾನು ಮತ್ತು ನನ್ನ ಗೆಳೆಯ ಕಾರು ಕೆಟ್ಟು ಹೋಗಿರುವುದರಿಂದ ಇಲ್ಲಿಗೆ ಬರಬೇಕಾಯಿತು. ಎಷ್ಟು ಕರೆದರೂ ಇಲ್ಲಿ ಯಾರೂ ಇರಲಿಲ್ಲ. ಆತನು ಮೆಕ್ಯಾನಿಕ್ಕನ್ನು ಕರೆದುಕೊಂಡು ಬರುತ್ತೇನೆಂದು ಹೊರಕ್ಕೆ ಹೋಗಿದ್ದಾನೆ. ಸದ್ಯದಲ್ಲೇ ಬರುತ್ತಾನೆ. ಕಾರು ರಿಪೇರಿಯಾದರೆ ನಾವು ಹೊರಟು ಹೋಗುತ್ತೇವೆ ಎಂದು ಹೇಳಿದ. ಆದರೆ ಆ ಅಪರಿಚಿತ ವ್ಯಕ್ತಿ ಇವನ ಮಾತುಗಳನ್ನು ಕೇಳಿಸಿಕೊಂಡಂತೆ ಕಾಣಲಿಲ್ಲ. ಅವನು ಮಾತನಾಡುತ್ತಾ, ನಾನು ನಿನಗಾಗಿಯೇ ಕಾಯುತ್ತಾ ಕುಳಿತಿದ್ದೆ. ನೀನು ಬಂದೇ ಬರುತ್ತೀಯಾ ಎಂದು ನನಗೆ ಗೊತ್ತಿತ್ತು. ಕುಳಿತುಕೋ ಎನ್ನುತ್ತಾ ಖಾಲಿ ಕುರ್ಚಿಯ ಕಡೆಗೆ ಕೈ ತೋರಿಸತೊಡಗಿದನು. ನಾನು ಬರುತ್ತೇನೆ ಎಂದು ನಿಮಗೆ ಹೇಗೆ ಗೊತ್ತಿತ್ತು? ಸುಮ್ಮನೆ ಕುಚೇಷ್ಟೆ ಮಾಡಬೇಡಿ. ನಿಮ್ಮ ಮಾತಿನಲ್ಲಿರುವ ಅಣಕ ನನಗೆ ಅರ್ಥವಾಗುತ್ತಿದೆ. ನಾವು ನಿಮ್ಮ ಅನುಮತಿ ಇಲ್ಲದೆ ಮನೆಯೊಳಗಡೆ ಬಂದು ಈ ಕುರ್ಚಿಯಲ್ಲಿ ಕುಳಿತುಕೊಂಡು ತಪ್ಪು ಮಾಡಿದ್ದೇನೆ. ದಯವಿಟ್ಟು ಕ್ಷಮಿಸಿ ಎನ್ನುತ್ತಾ ಮತ್ತೊಮ್ಮೆ ವಿನಯವಾಗಿ ಪ್ರಾರ್ಥಿಸಿದ. ನನ್ನನ್ನು ನೋಡಿದರೆ ನಿನಗೆ ಭಯವಾಗುತ್ತಿರಬೇಕಲ್ಲವೇ? ಅದು ಸಹಜ ಮಹೇಶ್. ನೀನು ಭಯಪಡಲೇಬೇಕು. ಕೊಲೆ ಮಾಡಿರೋರು ಭಯಪಡಬೇಕಲ್ಲವೇ ಎನ್ನುತ್ತಾ ಆ ವ್ಯಕ್ತಿ ಮುಂಬಾಗಿಲಿನ ಚಿಲಕವನ್ನು ಹಾಕಿದ. ಯಾರು ಮಹೇಶ್? ಯಾರು ಕೊಲೆ ಮಾಡಿರುವುದು? ಯಾಕೆ ಬಾಗಿಲು ಹಾಕುತ್ತಿರುವಿರಿ? ಹುಚ್ಚಾಗಿ ಮಾತನಾಡುತ್ತಿರುವಿ. ನನ್ನ ಹೆಸರು ಮಹೇಶ್ ಅಲ್ಲ, ರಮೇಶ್. ಅದನ್ನು ತೆಗೀರಿ. ಸ್ವಲ್ಪ ಹೊತ್ತಿನಲ್ಲೇ ನನ್ನ ಗೆಳೆಯ ಸುರೇಶ್ ಬರುತ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಆ ದುಷ್ಟ ಕರಿಯನು ಬರುತ್ತಾನೆ. ಕರಿಯ ಇಲ್ಲಿಗೆ ಯಾವಾಗಲೂ ಬರುತ್ತಿರುತ್ತಾನೆ. ನಿನಗೆ ಕರಿಯನ ಪರಿಚಯವಿರಬೇಕಲ್ಲವೇ? ಕರಿಯ ಎಂದರೆ ನಿನಗೆ ತುಂಬ ಹೆದರಿಕೆಯಲ್ಲವೇ ಮಹೇಶ್? ಯಾವ ಕರಿಯ? ಯಾವ ಮಹೇಶ್? ನನಗೆ ಯಾರ ಪರಿಚಯವೂ ಇಲ್ಲ. ನಾನು ನಿಮಗಾಗಲೇ ಹೇಳಲಿಲ್ಲವೇ ನನ್ನ ಹೆಸರು ಮಹೇಶ್ ಅಲ್ಲ ಎಂದು? ಮತ್ತೆ ಏಕೆ ನನ್ನನ್ನು ಮಹೇಶ್ ಎಂದು ಕರೆಯುತ್ತಿದ್ದಿದೆ ಎನ್ನುತ್ತಾ ರಮೇಶ್ ಅಲ್ಲಿಂದ ಎದ್ದು ಹೊರಡಲು ಅಣಿಯಾದ. ಆದರೆ ಆ ವ್ಯಕ್ತಿಯು ಹೊರಡಲು ಬಿಟ್ಟಿರುತ್ತಾನೆ. ಬಾಗಿಲಿಗೆ ಅಡ್ಡವಾಗಿ ನಿಂತುಕೊಂಡು, ಮಹೇಶ್, ಸುದ್ದು ಮಾಡಬೇಡ. ಕೇಳು, ಉಪ್ಪರಿಗೆಯಲ್ಲಿ ನಡೆದಾಡುವ ಸಪ್ಪಳ ಕೇಳುತ್ತಿಲ್ಲವೇ? ಕರಿಯ ಅಲ್ಲಿ ಬಂದಿರಬೇಕು. ಸ್ವಲ್ಪ ಹೊತ್ತಿಗೆ ಎಲ್ಲಿಗೂ ಹಿಡಿದು ಬರುತ್ತಾನೆ. ನೀನಿದ್ದಾಗ ಅವನು ಬರುವುದಿಲ್ಲ. ಅವನು ಯಾವಾಗಲೂ ಹೀಗೆ ಬರುತ್ತಿರುತ್ತಾನೆ. ಅವನು ಸಾಯುವುದಕ್ಕಿಂತಲೂ ಮೊದಲು ಹೀಗೇ ಬರುತ್ತಿದ್ದ. ಸತ್ತ ಮೇಲೂ ಕೂಡ ಬಂದು ನನ್ನನ್ನು ಕಾಡುತ್ತಿದ್ದಾನೆ. ನನ್ನನ್ನು ಒಬ್ಬನೇ ಇಲ್ಲಿ ಬಿಟ್ಟು ಹೋಗಬೇಡ, ನನಗೆ ಹೆದರಿಕೆಯಾಗುತ್ತದೆ ಎನ್ನುತ್ತಾ ರಮೇಶನ್ನು ಹೋಗದಂತೆ ತಡೆಗಟ್ಟಿದ. ನಿನಗೇನು ಹುಚ್ಚು ಹಿಡಿದೆಯೇ? ಸತ್ತವರು ಯಾರು ಎದ್ದು ಬರುತ್ತಾರೆಯೇ? ಮಾಡೆ ಮೇಲೆ ಯಾರೂ ಓಡಾಡುತ್ತಲೂ ಇಲ್ಲ, ಯಾವ ಸಪ್ಪಳವೂ ಇಲ್ಲ, ನನಗೇನು ಕೇಳುತ್ತಲೂ ಇಲ್ಲ. ನಿನ್ನದು ಬರೀ ಊಹೆ ಅಷ್ಟೇ. ಹಾಗಾಗಿ ಜಾಗ ಬಿಡು, ನಾನು ಹೋಗಬೇಕು ಎನ್ನುತ್ತಾ ರಮೇಶ್ ಅವನನ್ನು ತಳ್ಳತೊಡಗಿದ. ಮಹೇಶ್, ನಾನು ಹೇಳುತ್ತಿರುವುದು ನಿಜ. ಕರಿಯ ಬದುಕಿಲ್ಲ, ಆಗಲೇ ಸತ್ತು ಹೋಗಿದ್ದಾನೆ. ಅವನು ನಿನ್ನನ್ನು ಕೊಲೆ ಮಾಡಿದ್ದಕ್ಕಾಗಿ ಅವನನ್ನು ಗಲ್ಲಿಗೇರಿಸಿ ಕೊಂದಿದ್ದಾರೆ. ಆದರೆ ನಿನ್ನನ್ನು ಕೊಲೆ ಮಾಡಿದ್ದು ಕರಿಯನಲ್ಲ, ನಾನೇನು ಮಾಡಲಿ? ನನಗೆ ನಿನ್ನನ್ನು ಕೊಲ್ಲಲೇಬೇಕಾದ ಪರಿಸ್ಥಿತಿ ಒದಗಿ ಬಂದಿತ್ತು. ನೀನು ನನಗಿಂತ ಬುದ್ಧಿವಂತನಾಗಿದ್ದಿ. ನಾನು ನಿನ್ನನ್ನು ಸದಾ ದ್ವೇಷಿಸುತ್ತಿದ್ದೆ. ಹಾಗಾಗಿ ನನಗೆ ನಿನ್ನನ್ನು ಸಹಿಸಿಕೊಳ್ಳಲಾಗಲಿಲ್ಲ. ಎಲ್ಲ ರೀತಿಯಲ್ಲೂ ನೀನು ನನಗಿಂತ ಉತ್ತಮನಾಗಿದ್ದಿ. ಅಷ್ಟಾದರೂ ನೀನು ನನ್ನನ್ನು ನೋಡಿದರೆ ಹೆದರುತ್ತಿದ್ದೆ ಅಲ್ಲವೇ? ನಾನು ಬಹಳ ಬುದ್ಧಿವಂತಿಕೆಯನ್ನು ನಿನ್ನನ್ನು ಕೊಲೆ ಮಾಡಿದೆ. ಆದರೆ ಆ ಸ್ಥಳದಲ್ಲಿ ನನ್ನ ಯಾವ ಕುರುಗಳನ್ನೂ ಬಿಟ್ಟಿರಲಿಲ್ಲ. ನಾನು ನಿನ್ನ ಹೆಣವನ್ನು ಬಿಟ್ಟು ಬಂದ ಮೇಲೆ ಕರಿಯ ಅಲ್ಲಿಗೆ ಬಂದ. ಅವನು ನಿನ್ನನ್ನು ಕಾಪಾಡಲು ಪ್ರಯತ್ನಿಸಿದ. ಆದರೆ ಅವನ ಪ್ರಯತ್ನ ಸಫಲವಾಗಲಿಲ್ಲ. ಚಾಕುವಿನ ಮೇಲಿದ್ದ ಅವನ ಬೆರಳುಗಳ ಗುರುತನ್ನು ನೋಡಿ ಕರಿಯನೇ ನಿನ್ನನ್ನು ಕೊಲೆ ಮಾಡಿದ್ದಾನೆ ಎಂದು ತಿಳಿದು ಅವನನ್ನು ಗಲ್ಲಿಗೇರಿಸಲಾಯಿತು. ಮಹೇಶ್, ನಾನು ಹೇಳುತ್ತಿರುವುದು ನಿಜ. ಅವು ಕರಿಯನ ಬೆರಳು ಗುರುತುಗಳು, ನನ್ನ ಬೆರಳು ಗುರುತುಗಳಲ್ಲ. ಹಾಗಾಗಿ ಅವನನ್ನು ಹಿಡಿದು ಕೊಂದರು. ಆದರೆ ನೆನಪಿರಲಿ, ಅವನ ಸಾವಿಗೆ ನಾನು ಕಾರಣನಲ್ಲ. ನೀನು ಏಕೆ ಹಾಗೆ ನನ್ನನ್ನು ದುರುಗುಟ್ಟುಕೊಂಡು ನೋಡುತ್ತಿದ್ದೀಯಾ? ಆ ದಿನ ನಾನು ನಿನ್ನನ್ನು ಕೊಂದಾಗ ಯಾವ ರೀತಿಯಲ್ಲಿ ಹೆದರುತ್ತಿದ್ದನು, ಈಗಲೂ ಹಾಗೆಯೇ ಹೆದರುತ್ತಿದ್ದೀಯಾ? ಮಹೇಶ್, ನಿನಗೆ ಈಗ ಆ ದಿನದ ಕಹಿ ಘಟನೆಗಳು ಜ್ಞಾಪಕವಾಗಿರಬೇಕಲ್ಲವೇ? ಈಗಲೂ ಅದೇ ರೀತಿ ನಿನ್ನನ್ನು ಕೊಲ್ಲುತ್ತೇನೆ. ಹೆದರಬೇಡ ಎನ್ನುತ್ತಾ ಚಾಕುವಿನಿಂದ ರಮೇಶನ್ನು ಇರಿದು ಕೊಲ್ಲದೆ ಕೈ ಎತ್ತುತ್ತಾನೆ. ಅಯ್ಯೋ, ಕೊಲ್ಲಬೇಡ ದಮ್ಮಯ್ಯ, ನನ್ನನ್ನು ಕೊಲ್ಲಬೇಡ ಎನ್ನುತ್ತಾ ರಮೇಶ್ ಅವನ ಕೈಯನ್ನು ಹಿಡಿದು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ.
ಆತನು ಇನ್ನೂ ಮುಂದಕ್ಕೆ ನುಗ್ಗಿ ಬಂದಾಗ ಟೇಬಲಿನ ಮೇಲಿದ್ದ ದೀಪವನ್ನು ತೆಗೆದು ಅವನತ್ತ ಜೋರಾಗಿ ಎಸೆದ. ಮುಂದೆ ಏನಾಯಿತೋ ಗೊತ್ತಿಲ್ಲ, ಹಾಗೆ ಹಾಗೆ ಪ್ರಜ್ಞೆ ತಪ್ಪಿ ಕೆಳಕ್ಕೆ ಬಿದ್ದು ಬಿಟ್ಟ. ಏಳು ರಮೇಶ್, ಏಳು, ಏನಾಯಿತು ಎನ್ನುತ್ತಾ ಸುಮಾರು 1 ಗಂಟೆಯ ಮೇಲೆ ಅಲ್ಲಿಗೆ ಬಂದ ನಾನು ಮುಖಕ್ಕೆ ನೀರನ್ನು ಜರಿಸಿದಾಗ ರಮೇಶನಿಗೆ ಎಚ್ಚರವಾಗಿ ಕಣ್ಣು ಬಿಟ್ಟ. ಎಲ್ಲಿ ಹೋದ ಆ ಕೊಲೆಗಡುಕ? ನನ್ನನ್ನು ಕೊಲ್ಲುವುದಕ್ಕೆ ಬಂದಿದ್ದ ಎನ್ನುತ್ತಾ ತನ್ನ ಕೈ ಮೈಗಳನ್ನೆಲ್ಲ ಮುಟ್ಟಿ ಮುಟ್ಟಿ ನೋಡಿಕೊಂಡ. ಯಾಕೆ ರಮೇಶ್ ಇಷ್ಟೊಂದು ಗಾಬರಿಯಾಗಿರುವಿ? ಏನಾಯಿತು? ಯಾರು ನಿನ್ನನ್ನು ಕೊಲ್ಲಲು ಬಂದಿದ್ದರೋ? ನಿಧಾನವಾಗಿ ಅವನಿಂದ ವಿಷಯಗಳನ್ನು ತಿಳಿದುಕೊಳ್ಳಲು ನಾನು ಪ್ರಯತ್ನಿಸಿದೆ. ಆ ಕೊಲೆಗಡುಕನಿಗಾಗಿ ಮನೆಯ ಒಳಗೆ ಹಾಗೂ ಮಹಡಿಯ ಮೇಲೆಲ್ಲ ಹುಡುಕಾಡಿದೆ. ಆದರೆ ಎಲ್ಲೂ ಕೂಡ ಅವನ ಸುಳಿವು ದೊರಕಲಿಲ್ಲ. ಆದರೆ ಮಹಡಿಯ ಮೇಲೆ ಮಾತ್ರ ಯಾರೋ ಸತ್ತು ಹೋದಂತಹ ವಾಸನೆ ಬರುತ್ತಿತ್ತು. ಅಲ್ಲಿ ವಿಚಿತ್ರವಾದ ಒಂದು ಸಪ್ಪಳವು ಕೇಳಿಸುತ್ತಿತ್ತು. ಈ ಬಗ್ಗೆ ಮೆಕ್ಯಾನಿಕನನ್ನು ನಾನು ಕೇಳಿದಾಗ ಅವನು, ಸಾರ್, ಇದು ಭೂತದ ಮನೆ ಎಂದು ಕರೆಯುತ್ತೇವೆ. ರಾತ್ರಿ ಹೊತ್ತು ಯಾರೂ ಇಲ್ಲಿಗೆ ಬರುವುದಿಲ್ಲ. ಇಲ್ಲಿ ಭೇಟಿ ಕೊಟ್ಟ ಅನೇಕ ಜನರಿಗೆ ಈ ಮನೆಯಲ್ಲಿರುವ ಭೂತವು ವಿಚಿತ್ರವಾಗಿ ವೇಷಗಳಲ್ಲಿ ಕಾಣಿಸಿಕೊಳ್ಳುತ್ತಾ ಹೆದರಿಸುವುದಂತೆ. ಸದ್ಯ ನಿಮ್ಮ ಗೆಳೆಯನಿಗೆ ಏನು ಅಪಾಯವಾಗಿಲ್ಲವಲ್ಲ, ಅದು ನಿಮ್ಮ ಅದೃಷ್ಟವೆಂದು ತಿಳಿಯಿರಿ. ತಕ್ಷಣ ಇಲ್ಲಿಂದ ಹೊರಟುಬಿಡಿ ಎಂದು ಸೂಚನೆ ಕೊಟ್ಟ. ಹೆದರಿ ನಡುಗುತ್ತಿದ್ದ ರಮೇಶನನ್ನು ನಾನು ನನ್ನ ಜೊತೆಯಲ್ಲಿ ಹೊರಗೆ ಕರೆದುಕೊಂಡು ಹೋದೆ. ಆಗಾಗಲೇ ಮೆಕ್ಯಾನಿಕ್ ಕಾರನ್ನು ರಿಪೇರಿ ಮಾಡಿ ತಂದಿದ್ದ. ಆ ಕಾರಿನಲ್ಲಿ ರಮೇಶನನ್ನು ಕೂರಿಸಿ ನಂತರ ಮನೆ ಕಡೆಗೆ ನೋಡಿದರೆ ಅಲ್ಲಿ ಯಾವ ಬದಲಾವಣೆಯೂ ಕಾಣಲಿಲ್ಲ. ನಂತರ ನಾವು ನಗರ ತಲುಪುವ ವೇಳೆಗೆ ಬೆಳಗ್ಗೆ 5 ಗಂಟೆಯಾಗಿತ್ತು. 1 ವಾರ ವಿಶ್ರಾಂತಿ ತೆಗೆದುಕೊಂಡ ಮೇಲೆ ರಮೇಶ್ ಮೊದಲಿನಂತಾಗಿದ್ದ.